ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತವನ್ನ, ಇಡೀ ದೇಶವನ್ನ ಕಂಗಾಲು ಮಾಡಿರುವಂಥ ಒಂದು ಸುದ್ದಿ, ಬೆಚ್ಚಿ ಬೀಳಿಸುವಂಥ ಒಂದು ಸುದ್ದಿ ಬ್ಲಾಸ್ಟ್ ಆಗಿದೆ. ವಿದೇಶದಲ್ಲಿ ಕೂತು ಭಾರತದಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ. ವಿದೇಶದಲ್ಲಿ ಕೂತು ಭಾರತದಲ್ಲಿ ದಂಗೆ ಎಬ್ಬಿಸುವಂಥ ಪ್ರಯತ್ನ, ಇಲ್ಲಿನ ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ಪ್ರಯತ್ನ ಈಗ ಸಾಕ್ಷಿ ಸಮೇತ ಬಯಲಾಗಿದೆ. ಹಾಗಾದರೆ ಕಾಂಗ್ರೆಸ್ಗೆ ಯಾವ ರೀತಿ ಡಬಲ್ ಆಯ್ತಾ? ಅಲ್ಲೋಲ ಕಲ್ಲೋಲ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಟ್ವಿಟ್ಟರ್ ಈಗ ಹಲವಾರು ದೇಶದ್ರೋಹಿಗಳ ಬಣ್ಣ ಬಯಲು ಮಾಡಿದೆ. ಅದು ಕಾಂಗ್ರೆಸ್ಗೂ ಶಾಕ್ ಕೊಡ್ತಿದೆ. ಯಾವ ರೀತಿ ಅನ್ನೋದನ್ನು ನೋಡ್ತಾ ಹೋಗೋಣ. ವಿದೇಶದಲ್ಲಿ ಕೂತು ಯಾರು ಏನು ಮಾಡಿದ್ದಾರೆ ದಂಗೆ ಎಬ್ಬಿಸೋದಿಕ್ಕೆ, ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋದಿಕ್ಕೆ ಅನ್ನೋದು ನೋಡಿ. ಈಗ ಸಾಮಾಜಿಕ ಜಾಲತಾಣ ಎಕ್ಸ್ ಏನು ಮಾಡಿದೆ, ಆ ಲೊಕೇಶನ್ನು ಗೊತ್ತಾಗೋ ರೀತಿಯಲ್ಲಿ ಹೊಸ ಫೀಚರನ್ನು ತಂದಿದೆ. ಅಂದರೆ ಆ ಖಾತೆ ಎಲ್ಲಿ ಆಪರೇಟ್ ಆಗ್ತಿದೆ, ಈ ಆಪರೇಟರು ಎಲ್ಲಿ ನೆಲೆಸಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ. ಅಕೌಂಟ್ ಬೇಸ್ಡ್ ಇನ್ ಕನೆಕ್ಟೆಡ್ ವೈ ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ಈ ಹೊಸ ಫೀಚರ್ ಹೇಳ್ತಾ ಇದೆ. ಹಾಗಾಗಿ ಬಣ್ಣ ಬಯಲಾಗ್ತಿದೆ. ಇಷ್ಟು ದಿನ ಭಾರತದ ವಿರುದ್ಧ ದಂಗೆ ಎಬ್ಬಿಸುವ ಕೆಲಸ ಮಾಡ್ತಾ ಇದ್ದವರು, ನಕಲಿ ಟ್ರೋಲ್ ಮಾಡ್ತಿದ್ದವರು, ಮೋದಿ ಸರ್ಕಾರದ ವಿರುದ್ಧ ಕೋಮುವಾದಿ ಮತ್ತೊಂದು ಅಂತ, ಅಥವಾ ಯಾವುದಾದ್ರೂ ಯೋಜನೆ ತರೋಕೆ ಹೋದರೆ ಸ್ಕೀಮು, ಬೇರೆ ಕಾನೂನು ಕಾಯ್ದೆ ಬಿಲ್ಲು ಅಂತ ಹೋದರೆ ದೇಶದಲ್ಲಿ ಅಶಾಂತಿ ಗಲಭೆ ಸೃಷ್ಟಿಸೋದಿಕ್ಕೆ ಪ್ರವೋಕ್ ಮಾಡ್ತಾ ಇದ್ದಂಥವರು, ಪಾಕಿಸ್ತಾನ ಭಾರತದ ನಡುವೆ ಯುದ್ಧ ಆದಾಗಲೂ ಕೂಡ ಭಾರತನೇ ಏನೋ ಮಾಡಿದೆ, ಭಾರತದ ಸೈನಿಕರ ವೈಫಲ್ಯ, ನಮ್ಮ ವಿಮಾನ ಹೋಯ್ತು ಮತ್ತೊಂದು ಹೋಯ್ತು ಅಂತ ಯಾವ ರೀತಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹಬ್ಬುತ್ತಿದ್ವು ಅನ್ನೋದು ನೋಡಿದ್ವಲ್ಲ. ಈಗ ಅದೆಲ್ಲದರ ಮೂಲವನ್ನು ಹೆಕ್ಕಲಾಗ್ತಿದೆ. ಟ್ವಿಟರ್ ಅಂದರೆ ಹಳೆ ಟ್ವಿಟ್ಟರ್, ಈಗ ಎಕ್ಸ್ನ ಈ ಹೊಸ ಫೀಚರ್ನಿಂದಾಗಿ ಗೊತ್ತಾಗ್ತಿದೆ ನೋಡಿ ಎಲ್ಲಿದ್ದಾರೆ ಇವರೆಲ್ಲ ಅನ್ನೋದು. ಯಾವ ದೇಶದಲ್ಲಿ ನೆಲೆಸಿ ಭಾರತದ ವಿರುದ್ಧ ಈ ಕೆಲಸ ಮಾಡ್ತಿದ್ದಾರೆ, ಯಾವ ದೇಶದಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿಯನ್ನ ಹೊಗಳಿ ಮೋದಿಯನ್ನ ತೆಗಳುತ್ತಿದ್ದಾರೆ, ಯಾವ ದೇಶದಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಿದ್ದಾರೆ, ಬಿಜೆಪಿ ಸರ್ಕಾರ ಬೀಳಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಇಂಥದ್ದೆಲ್ಲ ಅಚ್ಚರಿಯ ವಿಷಯ ಈಗ ಗೊತ್ತಾಗಿದೆ. ಸೊ ಭಾರತದಲ್ಲಿ ಅಸ್ತವ್ಯಸ್ತ ಉಂಟು ಮಾಡೋದಕ್ಕೆ ವಿದೇಶದಲ್ಲಿ ಕೂತವರ ಪ್ಲಾನ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಹೊಸ ಫೀಚರ್ ಈಗ ತಿಳಿಸ್ತಾ ಇದೆ. ಕೋಮು ಸಾಮರಸ್ಯ ಕದಡುವಂತ ಖಾತೆಗಳು ಸಕ್ರಿಯವಾಗಿ ಕೆಲಸ ಮಾಡ್ತಿರೋದು ಯಾವ ದೇಶದಲ್ಲಿ ಲೊಕೇಟ್ ಆಗಿರೋದು ಅಂತ 2025 ಅಕ್ಟೋಬರ್ನಿಂದಾಗಿ ಈ ಹೊಸ ಫೀಚರ್ ಅಕೌಂಟ್ ಬೇಸ್ಡ್ ಇನ್ ಕನೆಕ್ಟೆಡ್ ವೈ ಆ ಫೀಚರ್ ಬರ್ತಾ ಇದ್ದ ಹಾಗೆ ನಕಲಿ ಮತ್ತು ಟ್ರೋಲ್ ಅಕೌಂಟ್ಗಳ ಬಣ್ಣ ಈಗ ಬಯಲಾಗ್ತಾ ಇದೆ. ಮತ್ತು ನಿರ್ದಿಷ್ಟವಾಗಿ ಅವರು ಎಲ್ಲಿಂದ ಆಪರೇಟ್ ಮಾಡ್ತಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಅನ್ನ ಈಗ ತೆಗೆಯಲಾಗಿದೆ. ಅದು ಶಾಕಿಂಗ್ ಆಗಿರೋದು ನೋಡಿ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಯಶಿತಾ ನಾಗ್ಪಾಲ್ ಅನ್ನುವಂಥ ಒಂದು ಅಕೌಂಟು, ಮಹಿಳೆಯ ಫೋಟೋ ಇರೋ ಅಕೌಂಟು, ಯಾವಾಗಲೂ ಬಿಜೆಪಿ ವಿರುದ್ಧವಾಗಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ತಾನು ಹಂಗೇರಿಯಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಪತ್ರಕರ್ತೆ ಅಂತ ಆಕೆ ಹೇಳಿಕೊಳ್ಳೋದು. ಆದರೆ ಆಕೆಯ ಲೊಕೇಶನ್ ಈಗ ಎಲ್ಲಿ ಗೊತ್ತಾ ತೋರಿಸ್ತಿರೋದು, ಪಾಕಿಸ್ತಾನದಲ್ಲಿ. ಎಕ್ಸ್ ದೃಢಪಡಿಸ್ತಿರೋ ರೀತಿಯಲ್ಲಿ ಆಕೆ ಪಾಕಿಸ್ತಾನದಲ್ಲಿದ್ದಾಳೆ. ಹಾಗಾದರೆ ಈ ಅಕೌಂಟ್ನ ಸತ್ಯಾಸತ್ಯತೆ ಏನಪ್ಪ ಕಥೆ? ಆಕೆ ಪಾಕಿಸ್ತಾನದಲ್ಲಿ ನೆಲೆಸಿರೋದು ಯಾಕೆ? ಇದೇ ಸತ್ಯ ಆಗಿದ್ರೆ ಭಾರತೀಯ ಮೂಲದ ಒಬ್ಬಳು ಪತ್ರಕರ್ತೆಗೆ ಈ ಆಪರೇಷನ್ ಸಿಂಧೂರಾದಂಥ ಬೆಳವಣಿಗೆ ಆದ ಮೇಲೆ, ಪಹಲ್ಗಾಮ್ ದಾಳಿ ಎಲ್ಲ ಆದ ಮೇಲೂ ಪಾಕಿಸ್ತಾನದಲ್ಲಿ ಏನು ಕೆಲಸ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಈಗ ಬಹಳ ಆತಂಕಕ್ಕೆ ಕಾರಣ ಆಗ್ತಿದೆ ಈ ಬೆಳವಣಿಗೆ. ಮತ್ತು ಕಾಂಗ್ರೆಸ್ ಪರವಾಗಿ ಬಹಳಷ್ಟು ಟ್ವೀಟ್ ಮಾಡ್ತಿದ್ದ, ಪ್ರಚಾರ ಮಾಡ್ತಿದ್ದಂಥ ಅಕೌಂಟ್ಗಳು ಬೇರೆ ಬೇರೆ ದೇಶದಲ್ಲಿ ಪ್ಲೇಸ್ ಆಗಿರೋದು ಇನ್ನೂ ಶಾಕಿಂಗ್ ಆಗಿದೆ. ಇದೇನು ಕಾಂಗ್ರೆಸ್ ಅಕೌಂಟ್ ಹ್ಯಾಕ್ ಮಾಡಿದ್ದಾರಾ ಇವರು, ಅಥವಾ ಈ ಡೀಟೇಲ್ಸ್ ಸಿಕ್ತಿರೋದೇ ಫೇಕ್ ಆಗಿರಬೇಕು, ಇಲ್ಲವಾದಲ್ಲಿ ವಿದೇಶದಲ್ಲಿ ಕೂತು ದೇಶದಲ್ಲಿ ಅಶಾಂತಿ ಸೃಷ್ಟಿಸ್ತಿರ್ಬೇಕು. ಇದು ಮೂರರಲ್ಲಿ ಯಾವುದು ಇಲ್ಲಿ ಅನ್ನೋದ್ರತ್ತ ಜೋರು ಚರ್ಚೆ ಶುರುವಾಗಿದೆ. ಭಾರತ ವಿರೋಧಿ, ವಿಶೇಷವಾಗಿ ಹಿಂದೂ ವಿರೋಧಿ, ಬಿಜೆಪಿ ವಿರೋಧಿ, ಕಾಂಗ್ರೆಸ್ ಪರವಾದ ಕಂಟೆಂಟ್ ಪ್ರಚಾರ ಮಾಡ್ತಾ ಇದ್ವು ಈ ಎಲ್ಲ ಅಕೌಂಟ್ಗಳು ಅನ್ನೋದು ಗೊತ್ತಾಗ್ತಿದೆ. ಇದರ ಅರ್ಥ ಕಾಂಗ್ರೆಸ್ ಇದನ್ನ ಮಾಡಿಸ್ತಿದೆ ಅಂತ ಯಾರು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಹೆಸರೇ ಹೇಳ್ಕೊಂಡು ಮುಖವಾಡ ಹಾಕ್ಕೊಂಡು ಅವ್ರು ಯಾಕೆ ಮಾಡ್ತಿದ್ದಾರೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡೋರಿಂದಲೂ ಇಂಥ ಕೆಲಸ ಆಗ್ತಿದೆ. ಬೇರೆ ಬೇರೆ ಫೇಕ್ ನೇಮ್ಗಳನ್ನು ಇಟ್ಟುಕೊಂಡು ಕೆಲವರು ಮಾಡ್ತಿದ್ದಾರೆ. ಕೆಲವರು ಇಂಡಿಯನ್ ರೀತಿಯಲ್ಲಿ ತೋರಿಸ್ಕೊಂಡು ವಿದೇಶದಲ್ಲಿ ಕೂತು ಭಯಂಕರ ಷಡ್ಯಂತ್ರ ರೂಪಿಸಿರೋದೆಲ್ಲ ಹೊರಗಡೆ ಬರ್ತಿದೆ.
ಈಗ ನೋಡಿ BJP ಏನು ಹೇಳ್ತಿದೆ, ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಎಕ್ಸ್ ಎನೇಬಲ್ಡ್ ಲೊಕೇಶನ್ ಡೀಟೇಲ್ಸ್ ಈಗ ಯಾವ ರೀತಿ ಸೀಕ್ರೆಟ್ಸ್ ತೆರೆದಿಟ್ಟಿದೆ ನೋಡಿ ಅಂತ. ಲಾರ್ಜ್ ನಂಬರ್ ಆಫ್ ಪ್ರೋ ಕಾಂಗ್ರೆಸ್, ಆ್ಯಂಟಿ ಹಿಂದೂ ಮತ್ತು ಕೆಲವೊಂದು ಜಾತಿ ನಡುವೆ ವಿಷಬೀಜ ಬಿತ್ತುವಂತಹ ಕೆಲಸಗಳು, ಅಂತಹ ಅಕೌಂಟ್ಗಳು ಬೇರೆ ಬೇರೆ ದೇಶಗಳಿಂದ ಆಪರೇಟ್ ಆಗ್ತಿರೋದು ಪಕ್ಕಾ ಆಗಿದೆ ನೋಡಿ. ಈಗ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಏಷ್ಯಾದ ಬೇರೆ ಬೇರೆ ಭಾಗಗಳು, ಜಗತ್ತಿನ ವಿವಿಧ ದೇಶಗಳಿಂದ ಆಪರೇಟ್ ಆಗ್ತಾ ಇರೋದು. ಮತ್ತು ಎಲ್ಲ ಯೂಸರ್ ನೇಮನ್ನು ಚೇಂಜ್ ಮಾಡಿಕೊಂಡು ಮಲ್ಟಿಪಲ್ ಟೈಮ್ಸ್ ಚೇಂಜಸ್ ಮಾಡ್ಕೊಳ್ತಾನೆ ಇದ್ದಾರೆ. ಐಡೆಂಟಿಟಿ ಮಾಸ್ಕ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪದೇ ಪದೇ ಅವರು ಬದಲಾವಣೆಗಳನ್ನು ಮಾಡ್ಕೊಳ್ತಿದ್ರು ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಬಹಳಷ್ಟು ಕೆಲವು DMK ಪರವಾಗಿ ಪ್ರಚಾರ ಮಾಡ್ತಿರೋರು, ಕೆಲವರು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಿರೋರು, ಇದೆಲ್ಲ ಗೊತ್ತಾಗ್ತಿದೆ. ಭಾರತದ ರಾಷ್ಟ್ರೀಯ ಚಿತ್ರಣಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಭಾರತದ ಒಳಗಿನ ಜನರೇ ಇದನ್ನೆಲ್ಲ ಹೇಳ್ತಿದ್ದಾರೆ, ಭಾರತದ ವಿರುದ್ಧ ಅನ್ನೋ ರೀತಿ ತೋರಿಸ್ಬೇಕು. ಹಾಗೆ ಈ ಅಕೌಂಟ್ಗಳು ಕೆಲಸ ಮಾಡ್ತಿದ್ವು. ನಿಜವಾಗಿ ಆಪರೇಟ್ ಆಗ್ತಿರೋದು ಎಲ್ಲಿಂದ? ಟ್ವಿಟರ್ ಕನ್ಫರ್ಮ್ ಮಾಡ್ತಿರೋ ರೀತಿಯಲ್ಲಿ ಪಾಕಿಸ್ತಾನ, ಟರ್ಕಿ, ಕತಾರು, ಮಲೇಷ್ಯಾ, ಬಾಂಗ್ಲಾದೇಶ, UAE, ಕೆನಡಾ, ಬ್ರಿಟನ್ನು, ಥೈಲ್ಯಾಂಡು, ಅಮೇರಿಕ ಇಂಥ ಕಡೆಗಳಲ್ಲಿ ಈಗ ಲೊಕೇಶನ್ ಗೊತ್ತಾಗಿದೆ. ಕನೆಕ್ಟೆಡ್ ವಾಯಾ ಅಂದರೆ ಆ ಪ್ಲೇಸ್ ಗೊತ್ತಾಗ್ತಾ ಇದ್ದು. ಇದು ಶಾಕಿಂಗ್ ಆಗಿದೆ. ಭಾರತದ ವಿರುದ್ಧ ಹೆಂಗೆ ನಡೀತಿದೆ ಅಪಪ್ರಚಾರ ಸಂಘಟಿತವಾಗಿ ಅಂತ. ಧ್ರುವೀಕರಣ ಮಾಡೋದು, ಗಲಾಟೆ ಸೃಷ್ಟಿ ಮಾಡೋದು, ಹಿಂದೂ ಮುಸ್ಲಿಂ ಉತ್ತರ ದಕ್ಷಿಣ ಜಾತಿಗಳ ನಡುವೆ ಗಲಭೆ ಎಬ್ಬಿಸೋದು ಇವರ ಉದ್ದೇಶ. ಅದೇ ಕೆಲಸವನ್ನು ಮಾಡ್ತಿದ್ರು. ಆದರೆ ಮೇಲ್ನೋಟಕ್ಕೆ ಇವರು ಭಾರತದ ಒಳಗಿರೋರೇ, ಇಲ್ಲಿ ಆಡಳಿತ ವ್ಯವಸ್ಥೆಯ ವಿರುದ್ಧ ಸಿಡಿದಿರೋರು ಅನ್ನೋ ರೀತಿ ಕಾಣಿಸ್ತಿತ್ತು. ಹಾಗಾಗಿ ಉತ್ತರ ಭಾರತದವರು ದಕ್ಷಿಣ ಭಾರತದವ್ರನ್ನ ನಿಂದಿಸೋದು, ದಕ್ಷಿಣದವರು ಉತ್ತರದವ್ರನ್ನ ನಿಂದಿಸೋದು, ಹಿಂದೂಗಳನ್ನೇ ಟಾರ್ಗೆಟ್ ಮಾಡೋದು, ಆ ರೀತಿ ನರೇಟಿವ್ ಸೆಟ್ ಮಾಡ್ತಾ ಇದ್ವು ಈ ಅಕೌಂಟ್ಗಳು. ಈಗ ಅವರ ಮೂಲ ಎಲ್ಲಿದೆ ಅನ್ನೋದು ಗೊತ್ತಾಗ್ತಿದೆ ನೋಡಿ. ಕಾಂಗ್ರೆಸ್ಗೆ ಸೆಕ್ಯುಲರ್ ಇಮೇಜ್ ಕಟ್ಕೊಡೋದು ಈ ಅಕೌಂಟ್ಗಳು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ ಇತರ ನಾಯಕರನ್ನ ಸೆಕ್ಯುಲರ್ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ ಮಾಡ್ತಿದ್ದ ಕೆಲವು ಅಕೌಂಟ್ಗಳು ಬೇರೆ ದೇಶದಲ್ಲಿ ನೆಲೆಸಿರೋದು. ಮತ್ತೆ ಮೋದಿ ವಿರುದ್ಧ ಇವರು ಕೋಮುವಾದಿ ಅಂತ ತೋರ್ಸಕ್ ಹೋಗೋದು. ಕಾಂಗ್ರೆಸ್ಗೆ ಈ ಪ್ರಚಾರನೂ ಆಗುತ್ತೆ, BJPಗೆ ಡ್ಯಾಮೇಜು ಆಗುತ್ತೆ. 2-in-1 ವರ್ಕ್ ಅನ್ನ ಮಾಡ್ತಾ ಇದ್ದ ಕೆಲವು ಅಕೌಂಟ್ಗಳು ವಿದೇಶದಲ್ಲಿ ಲೊಕೇಟ್ ಆದಂಗೆ ಈಗ ಎಕ್ಸ್ ಕೊಡ್ತಾ ಇರುವಂತಹ ಮಾಹಿತಿ ಆಧಾರದಲ್ಲಿ ನೋಡೋದಕ್ಕೆ ಹೋದ್ರೆ ಅಚ್ಚರಿ ಕಾರಣ ಆಗಿದೆ ಇದು. ಚುನಾವಣೆ ಹತ್ರ ಬಂದಾಗ, ಫಾರ್ ಎಕ್ಸಾಂಪಲ್ 2019ರಲ್ಲೂ ಹಿಂಗೆ ಆಗಿತ್ತು. ಲೋಕಸಭೆ ಹತ್ರ ಬಂದಾಗ ಒಂದು 3 ತಿಂಗಳು 6 ತಿಂಗಳು ಇದ್ದಾಗ ನಂಬರ್ ಆಫ್ ಅಕೌಂಟ್ಸು ಜಾಸ್ತಿ ಆಗಿಬಿಡುತ್ತೆ. ಹ್ಯಾಶ್ಟ್ಯಾಗ್ಗಳು ಒಂದೇ ರೀತಿ, ಫೋಟೋಶಾಪ್ ಚಿತ್ರಗಳು ಒಂದೇ ರೀತಿ ಭಾಷೆ. ಸೊ ಇದೆಲ್ಲ ನೋಡಿದ್ರೆ ತುಂಬ ಸಂಘಟಿತವಾಗಿ ಒಂದೇ ಬಗೆಯಲ್ಲಿ ಯೂನಿಫಾರ್ಮಿಟಿ ಹೆಂಗಿರುತ್ತೆ ಇಂಥ ಅಕೌಂಟ್ಗಳು, ನಂಬರ್ ಆಫ್ ಅಕೌಂಟ್ಸು ಜಾಸ್ತಿ ಆಗಿರೋದ್ರಲ್ಲಿ ಅನ್ನೋ ಡೌಟ್ಸ್ ಎಲ್ಲ ಎತ್ತಲಾಗಿತ್ತು. ಹಿಂದೂ ಸಂಘಟನೆಗಳನ್ನು ದುರ್ಬಲಗೊಳಿಸೋದಿಕ್ಕೆ ಪ್ರಯತ್ನ ಮಾಡೋದು, RSS, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ಇದರ ವಿರುದ್ಧ ಕೆಲಸ ಮಾಡೋದು, ಪ್ರಚಾರ ಮಾಡೋದು, ಧಾರ್ಮಿಕ ಆಚರಣೆಗಳನ್ನು ಅವಹೇಳನ ಮಾಡೋದು, ಹಿಂದೂಗಳ ವಿರುದ್ಧ ದೇವಾಲಯಗಳ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸೋದು, ಇಂಥ ಕೆಲಸಗಳನ್ನು ಮಾಡ್ತಿರೋ ಅಕೌಂಟು ಕೂಡ ಈಗ ಅಸಲಿ ಎತ್ತು ಬೇರೆ ಬೇರೆ ದೇಶದಲ್ಲಿ ಲೊಕೇಟ್ ಆಗಿರೋದು ಗೊತ್ತಾಗ್ತಿದೆ. ಭಾರತದ ಅಂತಾರಾಷ್ಟ್ರೀಯ ಇಮೇಜ್ಗೆ ಧಕ್ಕೆ ತರುವಂಥ ಕೆಲಸ ಮಾಡೋದು. ವಿದೇಶಿ ಮಾಧ್ಯಮಗಳು ಈ ಟ್ವಿಟ್ಟರ್ ಟ್ರೆಂಡ್ಗಳನ್ನು ಉಲ್ಲೇಖಿಸಿ ಭಾರತದಲ್ಲಿ ಹಿಂದೂ ಕೋಮುವಾದ ಏರಿಕೆಯಾಗಿದೆ ಅಂತ ಸುಳ್ಳು ರಿಪೋರ್ಟ್ಗಳನ್ನು ಕೊಡೋದು. BBC, ಅಲ್ ಜಜೀರಾ ಇಂಥ ರಿಪೋರ್ಟ್ಸ್ ಅನ್ನೆಲ್ಲ ನೋಡಿದೀವಲ್ಲ ನಾವು. ಈ ರೀತಿಯಲ್ಲಿ ರಿಪೋರ್ಟ್ ಬರೋ ಥರ ವಿದೇಶಿ ಮಾಧ್ಯಮಗಳಲ್ಲಿ ಇಲ್ಲಿಂದ ನರೇಟಿವ್ ಬಿಲ್ಡ್ ಆಗೋದು, ಈ ರೀತಿ ಕೆಲಸಗಳಾಗ್ತಿರೋದು ಈಗ ಗೊತ್ತಾಗ್ತಾ ಇದೆ. ವಾಷಿಂಗ್ಟನ್ ಪೋಸ್ಟ್ಗೆಲ್ಲ ಇನ್ನೇನು ಕೆಲಸ, ಇಂಥದ್ದೇ ಅಲ್ವಾ ನೋಡ್ಕೊಂಡು ಬಂದಿರೋದು. ಇನ್ನೂ ಒಂದು ಎಕ್ಸಾಂಪಲ್ ನೋಡಿ, ಹರಪ್ಪನ್ ಅನ್ನೋ ಅಕೌಂಟು ಯಾವಾಗಲೂ DMK ಪರ ಪೋಸ್ಟ್ ಮಾಡೋದು, ನಟ ವಿಜಯ್ ವಿರುದ್ಧ BJP ವಿರುದ್ಧ ಪೋಸ್ಟ್ ಮಾಡೋದೇ ಈ ಅಕೌಂಟ್ನ ಕೆಲಸ. ಈಗ ಗೊತ್ತಾಗಿರೋದು ಇದು ಬಾಂಗ್ಲಾದೇಶ ಬೇಸ್ಡ್ ಅಕೌಂಟು ವರ್ಕ್ ಆಗ್ತಿರೋದು ಅಂತ. ಹಾಗಾದರೆ DMK ಕಾರ್ಯಕರ್ತ ಆಗಿದ್ರೆ ಆತ ಬಾಂಗ್ಲಾದೇಶಕ್ಕೂ ಆತನಿಗೂ ಇರೋ ಲಿಂಕ್ ಏನು? ರಾಜಕೀಯ ಗಿಮಿಕ್ ಇದು, ಫೇಕ್ ಅಕೌಂಟ? ಭಾರತದ ಸಾಮರಸ್ಯ ಕದಡೋದಿಕ್ಕೆ DMK ಮುಖ ಹಾಕ್ಕೊಂಡು ಆತ ಫೇಕ್ ಆಗಿ ಕೆಲಸ ಮಾಡ್ತಿದ್ನ? ಅದೆಲ್ಲ ಗೊತ್ತಿಲ್ಲ. ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಇವರು ವಿದೇಶದವರು ಪ್ರಚಾರ ಮಾಡಿ ಇಲ್ಲಿ ಮೋದಿ ವಿರುದ್ಧ ಷಡ್ಯಂತ್ರ ಹೆಣೆದಿದ್ರ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಸಪೋರ್ಟ್ ಮಾಡೋ ರೀತಿಯ ಅಕೌಂಟ್ಗಳು, ಕಾಂಗ್ರೆಸ್ಗೆ ಇದು ಗೊತ್ತಿಲ್ವೋ ಕಾಂಗ್ರೆಸ್ ಮಾಡಿಸಿದೆ ಅಂತ ಹೇಳಕ್ಕಾಗಲ್ಲ. ಇದನ್ನ ಕಾಂಗ್ರೆಸ್ ಸಪೋರ್ಟರ್ ರೀತಿಯಲ್ಲಿ ಇದು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮತ್ತು BJP ಮೋದಿ ವಿರುದ್ಧ ಕೆಲಸ ಮಾಡ್ತಿರೋದು ಗಮನ ಸೆಳೀತಿರೋದು. ಕಾಂಗ್ರೆಸ್ನವರು ಮಾಡಿಸಿದ್ದಾರೆ ಅಂತ ಹೆಂಗೆ ಹೇಳಕ್ಕಾಗತ್ತೆ? ಇದನ್ನ ಕಾಂಗ್ರೆಸ್ನವರು ಮಾಡಿಸಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಮತ್ತು ಇದು ತಾಂತ್ರಿಕ ತೊಂದರೆನ, ಫೇಕ್ ಅಕೌಂಟ್ಗಳ ಯಾವ ರೀತಿ ಅನ್ನೋದು ಇನ್ನು ಮುಂದೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಇನ್ನೂ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂದರೆ, ಕಾಂಗ್ರೆಸ್ ಪಕ್ಷದ ಹಿಮಾಚಲ ಪ್ರದೇಶದ ರಾಜ್ಯ ಘಟಕದ ಅಕೌಂಟು ಅದು ಫೇಕಾ ರಿಯಲ್ಲಾ ಗೊತ್ತಾಗಬೇಕು. ಬಟ್
ಕಾಣಿಸ್ತಿರೋದು ಥೈಲ್ಯಾಂಡಲ್ಲಿ ಬೇಸ್ ಆಗಿದೆ. ಅದು ಥೈಲ್ಯಾಂಡಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಒಂದು ರಾಜ್ಯ ಘಟಕ ಕಾರ್ಯನಿರ್ವಹಿಸೋಕೆ ಸಾಧ್ಯನಾ? ಏನಿರಬಹುದು ಹಾಗಾದ್ರೆ? ಇದು ತಾಂತ್ರಿಕ ದೋಷ ಅನ್ನೋದು ಖಚಿತ ಆಗಬೇಕು. ಒಂದು ಇಲ್ಲ ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಹ್ಯಾಕ್ ಮಾಡಲಾಗಿರಬಹುದು, ಇಲ್ಲ ಆ ಅಕೌಂಟನ್ನೇ ಯಾರಾದರೂ ಥೈಲ್ಯಾಂಡ್ ವ್ಯಕ್ತಿ ಬಳಕೆ ಮಾಡ್ತಿದ್ದಾನೆ. ಈ ಮೂರಲ್ಲಿ ಒಂದಾಗಬೇಕು. ಸೊ ಎಕ್ಸ್ ಮೂಲಕ ಈಗ ಮಾಹಿತಿ ಪಡ್ಕೊಂಡು ಇನ್ವೆಸ್ಟಿಗೇಷನ್ನು ಮತ್ತೊಂದು ಆದರೆ ಇದ್ರ ಬಗ್ಗೆ ಮಾಹಿತಿ ಸಿಗಬಹುದು ಅಂತ ಅನಿಸುತ್ತೆ. ಆದರೆ ಭಾರತದ ರಾಷ್ಟ್ರೀಯತೆ ಸ್ಥಿರತೆಯನ್ನು ಅಸ್ಥಿರಗೊಳಿಸೋದಕ್ಕೆ ಸಿಕ್ಕಾಪಟ್ಟೆ ಇಂಥ ಕೆಲಸ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಹಿಡನ್ ಅಜೆಂಡಾ ಧಾರ್ಮಿಕವಾಗಿ ರಾಜಕೀಯವಾಗಿ ದುರ್ಬಲಗೊಳಿಸುವಂಥ ಕೆಲಸ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡುವಂಥ ಉಪಕರಣವಾಗಿಯೂ ಟೂಲ್ ಕಿಟ್ಗಳಾಗಿಯೂ ಬಳಕೆಯಾಗಿವೆಯಾ ಗೊತ್ತಿಲ್ಲ. ಇದೆಲ್ಲ ಅನುಮಾನ. ಯಾಕಂದರೆ ಕಾಂಗ್ರೆಸ್ ಪರ ಪ್ರಚಾರ ಮಾಡಿವೆ ಅಕೌಂಟ್ಗಳು, ಅಂದರೆ ಹೊಗಳಿದೆ, ಸೆಕ್ಯುಲರ್ ಪಟ್ಟವನ್ನು ಕೊಡೋ ಪ್ರಯತ್ನ ಮಾಡಿವೆ. ಅದು ಯಾಕೆ ಮಾಡಿದ್ವು ಗೊತ್ತಿಲ್ಲ. ಕಾಂಗ್ರೆಸ್ ಮಾಡಿಸಿದೆ ಅಂತ ನಾವು ಹೇಳೋಕ್ಕಾಗತ್ತಾ? ಅದು ಗೊತ್ತಿಲ್ಲ ನಮಗೆ. ಬಟ್ ಕಾಂಗ್ರೆಸ್ ಪರ ಬಿಜೆಪಿಯ ವಿರುದ್ಧ, ಸರ್ಕಾರದ ವಿರುದ್ಧ, ರಾಷ್ಟ್ರದ ವಿರುದ್ಧ, ಹಿಂದೂಗಳ ವಿರುದ್ಧ ಪ್ರಚಾರ ಮಾಡಿರುವಂಥ ಈ ಅಕೌಂಟ್ಗಳು ಬೇರೆ ದೇಶದಲ್ಲಿ ಲೊಕೇಟ್ ಆಗಿರೋದು ಯಾಕೆ ಅನ್ನೋದೇ ಈಗ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಿರೋದು. ದೇಶಕ್ಕೆ ಇದು, ದೇಶದ ಭದ್ರತೆಗೆ, ಸಮಗ್ರತೆಗೆ ಬಹಳ ಡೇಂಜರಸ್, ಕಂಟಕ ಇದು ಅನ್ನೋ ರೀತಿಯಲ್ಲಿ ಶಾಕಿಂಗ್ ರಿಪೋರ್ಟ್ ಈಗ ಔಟ್ ಆಗಿದೆ. ಹಾಗಾದ್ರೆ ಇದು ಏನು ಹೇಳ್ತಿದೆ? ಬಿಜೆಪಿ ಮುಗಿ ಬೀಳ್ತಿರೋದು ಅ ಕೋಆರ್ಡಿನೇಟೆಡ್ ಗ್ಲೋಬಲ್ ಆಪರೇಷನ್. ಏನಕ್ಕೆ? ಭಾರತದಲ್ಲಿರುವಂಥ ವ್ಯವಸ್ಥೆಯನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ಇನ್ಫ್ಲುಯೆನ್ಸ್ ಮಾಡಬೇಕು, ತಪ್ಪು ಸಂದೇಶ, ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಬೇಕು, ಮತ್ತು ಒಳಗಡೆ ಒಡೆದು ಜನಾನೇ ಕಿತ್ತಾಡ್ಕೊಳ್ಬೇಕು. ಅದಕ್ಕೋಸ್ಕರವೇ ಕಾನ್ಸ್ಪಿರಸಿ ಹೆಂಗೆ ನಡೀತಿದೆ, ಭಾರತದ ಒಳಗಿದ್ದವರಂತೆ ಮುಖವಾಡ ಹಾಕ್ಕೊಂಡು ಅಂತ ಈಗ ಮುಗಿಬಿದ್ದಿದ್ದಾರೆ. ಇದು ಇಡೀ ದೇಶದ ಜನ, ನಾಗರಿಕರು, ಸ್ಪೆಷಲಿ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನು ನೋಡಿ ಇನ್ಫ್ಲುಯೆನ್ಸ್ ಆಗಿಬಿಡ್ತಾರೆ. ದೇಶ ವಿರೋಧಿ ಹೇಳಿಕೆ ಇದು, ನಾವು ಯೋಚನೆ ಮಾಡಬೇಕು ಅಂತಲೂ ನೋಡಲ್ಲ. ಒಂದು ಯುದ್ಧ ಆಗ್ತಿದೆ ಅಂದ್ಕೊಳ್ಳಿ, ಅಥವಾ ಯಾವುದೋ ಹೊಸ ಸ್ಕೀಮ್ ಬರ್ತಿದೆ, ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ಯಾವುದಾದ್ರೂ ಸರ್ಕಾರ ಆಗಲಿ ಏನೋ ಒಂದು ಮಾಡೋಕೆ ಹೊರಟಿದೆ ಅಂದಾಗ ಈ ರೀತಿ ಕೆಲವು ಅಕೌಂಟ್ಗಳಲ್ಲಿ ಫಸ್ಟ್ ಬಂದೇ ಬಿಡುತ್ತೆ. ಅಜಿತ್ ದೋವಲ್ ಅವರು ಇದ್ರ ಬಗ್ಗೆ ಕೆಲವು ದಿನಗಳ ಹಿಂದೆ ಮಾತಾಡಿದ್ರು. ಏನಂತ? ಈ ರೀತಿ ನರೇಷನ್ ಸೆಟ್ ಮಾಡೋರು, ವಿಷಬೀಜ ಬಿತ್ತೋರು ಈಗ ಸಿಕ್ಕಾಪಟ್ಟೆ ಇದ್ದಾರೆ. ದೇಶವಾಸಿಗಳಾಗಿ ನಾವು ಯೋಚಿಸಬೇಕು, ಮೊದಲು ಏನಾಗ್ತಿದೆ ದೇಶದಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಯುದ್ಧ ನಡೀತಿರೋದೇ ಈ ರೀತಿ ದೇಶದ ಒಳಗಿನ ಮನಸ್ಸುಗಳನ್ನು ಕೆಡಿಸೋ ಮೂಲಕ. ಸೊ ನಮ್ಮ ಕೈಯಲ್ಲಿದೆ, ನಾವು ಎಷ್ಟು ಅಲರ್ಟ್ ಆಗಿರ್ತೀವಿ, ಬುದ್ಧಿವಂತರಾಗಿರ್ತೀವಿ ಅನ್ನೋದ್ರ ಮೇಲೆ ಈ ರೀತಿ ಮಿಸ್ಇನ್ಫಾರ್ಮೇಷನ್ ಮತ್ತು ಬೇರೆ ರೀತಿ ನರೇಟಿವ್ ಬಿಲ್ಡ್ ಮಾಡೋರಿಗೆ ಬ್ರೇಕ್ ಹಾಕಬಹುದು ಅನ್ನೋದನ್ನ ಅಲರ್ಟ್ ಮಾಡಿದ್ರು ಅಜಿತ್ ದೋವಲ್ ಅವರು. ನೆನಪು ಮಾಡ್ಕೊಳ್ಬಹುದು. ಈಗ ಇದೆಲ್ಲ ಸೀಕ್ರೆಟ್ಸ್ ಬಯಲಾಗಿದೆ, ಸಾಕ್ಷಿ ಸಮೇತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.